ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಎಸಿಬಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಬೆಂಗಳೂರು, ಗದಗ, ವಿಜಯಪುರದಲ್ಲಿ ಎಸಿಬಿ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಎಸಿಬಿ ಸಮರ ಸಾರಿದೆ. ಸಹಕಾರಿ ಇಲಾಖೆಯ ಅಧಿಕಾರಿ ಮನೆ ಮೇಲೆ ಎಸಿಬಿ ರೇಡ್ ಆಗಿದೆ. ಹೆಚ್ಚುವರಿ ನೋಂದಣಾ ಅಧಿಕಾರಿ ಸತೀಶ್ ಅವರ ನಿವಾಸ ಇದು ಬಸವೇಶ್ವರ ನಗರದಲ್ಲಿರುವಂತಹ ನಿವಾಸ ಅಂತೇಳಿ ಗೊತ್ತಾಗಿದೆ. ಸತೀಶ್ ಬಿಸಿ ಅವರ ಮನೆ ಮೇಲೆ ದಾಳಿಯಾಗಿದೆ. ಡಿವೈಎಸ್ಪಿ ರವಿಶಂಕರ್ ಹಾಗೆ ವಜೀರ್ ಖಾನ್, ಇನ್ಸ್ಪೆಕ್ಟರ್ ರಾವ್ ಗಣೇಶ್ ಇವರ ನೇತೃತ್ವದಲ್ಲಿ ಒಟ್ಟು 6 ಮಂದಿ ಅಧಿಕಾರಿಗಳು ಸತೀಶ್ ಅವರ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಸತೀಶ್ ಬಿಸಿ ಅವರ ಮನೆ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ 3 ಅಕೌಂಟ್ನಲ್ಲಿದ್ದಂತ 1.5 ಕೋಟಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನ ಅಕೌಂಟ್ನಲ್ಲಿ ಹಣ ಇತ್ತು. ಮನೆಯಲ್ಲಿ ಸದ್ಯ ಶೋಧ ಕಾರ್ಯ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಹಳ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ಕಡತಗಳನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ, ಈತ ಇದಾನಲ್ಲ ಸತೀಶ್ ಬಿಸಿ, ಈತ ರಮೇಶ್ ಜಾರಕಿಹೊಳಿ ಅವರ ಪರಮಾಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ರಮೇಶ್ ಜಾರಕಿಹೊಳಿ ಅವರಿಗೆ ಆಪ್ತ ಕಾರ್ಯದರ್ಶಿಯೂ ಕೂಡ ಆಗಿದ್ರು ಈ ಸತೀಶ್ ಬಿಸಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ, ಅಲ್ಲಿ ತಮಗಿರುವಂತ ಆದಾಯಕ್ಕಿಂತ ಅತಿ ಹೆಚ್ಚಿನ ಆಸ್ತಿ ಪಾಸ್ತಿಯನ್ನ ಹೊಂದಿರೋದು ಯಾವ ಮಟ್ಟಿಗಿನ ಮನೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗಿದೆ. ಮಾಡೋದೆಲ್ಲ ಮಾಡಿದ್ದಾರೆ. ಅಧಿಕಾರಿಗಳು ದಾಳಿ ಇಡ್ತಾ ಇದ್ದಂಗೆ ನೋಂದಣಾಧಿಕಾರಿಯ ಪತ್ನಿ ಪಾಪ ಕಣ್ಣೀರಿಟ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಹಕಾರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತ ಅಧಿಕಾರಿ ಇವರು ಸತೀಶ್ ಬಿಸಿ ಅಂತೇಳಿ ನೋಂದಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿ. ಜೊತೆಗೆ ಹಿಂದೆ ಏನು ರಮೇಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಬಹುಶಃ ಅವರಿಗೆ ಆಪ್ತ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಂದಣಾಧಿಕಾರಿಯಾಗಿ ಸದ್ಯ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಆಮೇಲೆ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಹಣ ಇತ್ತಂತೆ. ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕೆಜಿಗಟ್ಟಲೆ ಚಿನ್ನವನ್ನು ಕೂಡ ಇವರು ಹೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ಅಧಿಕಾರಿಗಳು ಲೆಕ್ಕಾಚಾರ ಹಾಕ್ತಾ ಇರುವಂಥ ಸಂದರ್ಭವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸತೀಶ್ ಅವರ ಪತ್ನಿ ಹೇಳಿ ಕೇಳಿ ಮಹಿಳೆಯರಿಗೆ ಈ ಚಿನ್ನ, ಬೆಳ್ಳಿ ಈ ಥರದ್ದೆಲ್ಲ ಅಂದರೆ ಬಲು ಇಷ್ಟ. ಕಣ್ಣು ಮುಂದೆನೇ ಅಧಿಕಾರಿಗಳು ವಶಕ್ಕೆ ಪಡಿತಾ ಇದ್ರೆ ಹೇಗಾಗಬೇಡ, ಗೊಳೋ ಅಂತ ಕಣ್ಣೀರಿಟ್ಟರು ಅವರ ಪತ್ನಿ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಜ್ವಲ್, ಬಹುತೇಕ ಆದಾಯಕ್ಕೆ ಮೀರಿದ ಆಸ್ತಿ ಪಾಸ್ತಿ ಇವ್ರ ಬಳಿ ಇತ್ತು ಅನ್ನೋದು ಹಾಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಈ ಅಧಿಕಾರಿ ಹಿನ್ನೆಲೆ, ಈ ಅಧಿಕಾರಿ ಮಾಹಿತಿ ಜೊತೆಗೆ ಈ ರೈಡ್ ಆಗಿರುವಂತ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ ಅನ್ನೋದು ಸಂಬಂಧಪಟ್ಟ ಮಾಹಿತಿ ಪ್ರಜ್ವಲ್. ಮಾಲ್ತೇಶ್, ಈ ಅಧಿಕಾರಿ ಹಿನ್ನೆಲೆ ಈ ಹಿಂದೆ ಇವರು ಸಚಿವರಾಗಿದ್ದಂತ ರಮೇಶ್ ಜಾರಕಿಹೊಳಿ ಅವರ ಒಬ್ಬ ಆಪ್ತ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ರು. ಜೊತೆಗೆ ಅವ್ರ ಜೊತೆ ಒಳ್ಳೆಯ ಒಡನಾಟವನ್ನು ಕೂಡ ಹೊಂದಿದ್ರು ಅನ್ನೋ ಒಂದು ಮಾಹಿತಿ ಇತ್ತು. ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತು ಬೆಳಗ್ಗೆ ಒಟ್ಟಾರೆಯಾಗಿ ಎಸಿಬಿಗೆ ಬಂದಂತ ಒಂದು ಇನ್ಫಾರ್ಮೇಶನ್ ಗಳ ಪ್ರಕಾರ ಅವರ ಅಕ್ರಮವಾಗಿ ಹೆಚ್ಚು ಆಸ್ತಿ ಪಾಸ್ತಿಗಳನ್ನ ಗಳಿಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಏನಿರುತ್ತೆ. ಆ ಒಂದು ಮಾಹಿತಿಯ ಆಧಾರದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಏನು ಸತೀಶ್ ಬಿಸಿ ಏನಿದ್ದಾರೆ ಅವರ ಮನೆ ಬಸವೇಶ್ವರ ನಗರಲ್ಲಿ ಬರುತ್ತೆ. ಮತ್ತೆ ಅವರ ಆಪ್ತರ ಮನೆ RPC ಲೇಔಟ್ ಅಲ್ಲಿ ಇರುವಂತದ್ದು. ಅಲ್ಲಿ ಕೂಡ ಈಗಾಗಲೇ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದಾಳಿ ವೇಳೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚಿನ್ನಾಭರಣ ಸಿಕ್ಕಿದೆ. ಮತ್ತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ದಾಖಲೆ ಪತ್ರಗಳು ಕೂಡ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಅಂಶ ಅಂತ ಅಂದ್ರೆ, ವೀರಶೈವ ಬ್ಯಾಂಕ್ ಅಕೌಂಟ್ ಏನಿದೆ, ಆ ಬ್ಯಾಂಕ್ ಅಕೌಂಟ್ ನಲ್ಲಿ ಸುಮಾರು 1.5 ಕೋಟಿಯಷ್ಟು ಹಣ ಇರುವಂತದ್ದು ಕೂಡ ಪತ್ತೆಯಾಗಿ ಈ ಅಕೌಂಟ್ ಅನ್ನು ಕೂಡ ಎಸಿಬಿ ಅಧಿಕಾರಿಗಳು ಫ್ರೀಸ್ ಮಾಡ್ತಿರೋ ಬಗ್ಗೆ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಮತ್ತೆ ಇನ್ನು ರೇಡ್ ಕಂಟಿನ್ಯೂ ಆಗ್ತಿದೆ. ಮನೆಯಲ್ಲಿ ಅವರ ಪತ್ನಿ ಕೂಡ ರೇಡ್ ಮಾಡಿದ ಸಂದರ್ಭದಲ್ಲಿ ಮತ್ತೆ ಚಿನ್ನಾಭರಣಗಳನ್ನ ಅಲ್ಲೆಲ್ಲ ತಂದು ಜೋಡಿಸಿಟ್ಟಂತ ಸಂದರ್ಭದಲ್ಲಿ ಕೂಡ ಅವ್ರ ಪತ್ನಿ ಸಾಕಷ್ಟು ಕಣ್ಣೀರ್ ಹಾಕೊಂಡು ಇದು ಯಾವ್ದು ಅಕ್ರಮದಲ್ಲ, ಇದೆಲ್ಲ ನಮ್ದು ಅನ್ನೋ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಇನ್ನು ತಮ್ಮ ರೇಡ್ ಅನ್ನ ಮುಂದುವರಿಸಿದ್ದು, ಮುಂದಿನ ಹಂತದಲ್ಲಿ ಇನ್ನ ಯಾವ ಮಟ್ಟಕ್ಕೆ ಅಲ್ಲಿದ್ದಂತ ಆಸ್ತಿ ಪಾಸ್ತಿಗಳು ಲೆಕ್ಕಾಚಾರ ಹೊರಬೀಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಬೆಳಗ್ಗೆ ಒಂದು 6 ಗಂಟೆ 5:15 ಸುಮಾರಿಂದ ರೇಡ್ ಶುರುವಾಗಿರುವಂತದ್ದು ಇನ್ನು ಕೂಡ ಕಂಟಿನ್ಯೂ ಆಗ್ತದೆ. ಆಲ್ಮೋಸ್ಟ್ ಇವತ್ತು ಸಂಜೆ ತನಕ ಕೂಡ ರೇಡ್ ನಡೆಯಬಹುದು. ಹೀಗಾಗಿ ಒಂದು ಹಂತಕ್ಕೆ ರೇಡ್ ಕಂಪ್ಲೀಟ್ ಆದ ನಂತರ ಸಂಪೂರ್ಣವಾದ ಮಾಹಿತಿ ಒಂದು ಹೊರಬೀಳುತ್ತೆ. ಮತ್ತೆ ಇದಿಷ್ಟೇ ಎಲ್ಲ, ಮಂಜುನಾಥ್ ಎಂಬ ಇನ್ನೊಬ್ಬ ಬಿಬಿಎಂಪಿ ಅಧಿಕಾರಿ ಮನೆ ಮೇಲೆ ಕೂಡ ರೇಡ್ ಆಗಿದೆ. ಒಟ್ಟಾರೆಯಾಗಿ 4 ಜನ ಸರ್ಕಾರದ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಕರ್ನಾಟಕದ ಒಂದು 8 ರಿಂದ 10 ಸ್ಥಳಗಳಲ್ಲಿ ಕೂಡ ಎಸಿಬಿ ಅಧಿಕಾರಿಗಳು ಪ್ರೆಸೆಂಟ್ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಮಲ್ಲೇಶ್,
ಥ್ಯಾಂಕ್ ಯು ಪ್ರಜ್ವಲ್.